ನಾನು ಶ್ರುತಿ. ಇದೀಗ ಹೆಡ್ಲೈನ್ಸ್. ಬೆಳಂಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ರಸ್ತೆ ಅಪಘಾತ, ವಿದ್ಯಾರ್ಥಿಯೋರ್ವ ಸ್ಥಳದಲ್ಲೇ ದುರ್ಮರಣ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ರೈತರ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ. ಗ್ರಾಮಗಳಿಗೆ ಬಸ್ ಸಂಚಾರ ಸರಿಪಡಿಸುವಂತೆ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ಮನವಿ. ಈರುಳ್ಳಿ ಹೇಳಿಕೊಂಡು ಎಪಿಎಂಸಿಗೆ ಹೊರಟಿದ್ದ ಲಾರಿಯೊಂದು ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯಾರ್ಥಿಯೋರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ವಿದ್ಯಾನಗರದ ಕಾಡಸಿದ್ದೇಶ್ವರ ಕಾಲೇಜ್ ಹತ್ತಿರ ನಡೆದಿದೆ. ಮಧ್ಯಪ್ರದೇಶದ ಗಾನ್ಗಾಂವ್ದಿಂದ ಹುಬ್ಬಳ್ಳಿಯ ಎಪಿಎಂಸಿ ಮಾರುಕಟ್ಟೆಗೆ ಈರುಳ್ಳಿ ತೆಗೆದುಕೊಂಡು ಹೋಗುವಾಗ ಲಾರಿಯ ಹಿಂದಿನ ಚಕ್ರಕ್ಕೆ ಸಿಲುಕಿ ಯುವಕನೋರ್ವ ಮೃತಪಟ್ಟಿದ್ದಾನೆ. ಮೃತಪಟ್ಟವನನ್ನ ಹುಬ್ಬಳ್ಳಿ ಕೇಶವಾಪುರದ ಜುನೇದ್ ಶೇಖ್ ಎಂದು ಗುರುತಿಸಲಾಗಿದ್ದು, ತಲೆಯ ಮೇಲೆಯೇ ಲಾರಿ ಹಾಯ್ದು ಹೋಗಿದ್ದರಿಂದ ಮುಖ ಗುರುತು ಸಿಗದಂತೆ ಛಿದ್ರವಾಗಿದೆ. ಘಟನೆ ನಡೆದ ತಕ್ಷಣವೇ ಲಾರಿಯನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿರುವ ಚಾಲಕನ ಹುಡುಕಾಟ ನಡೆದಿದ್ದು, ಲಾರಿ ಮಾಲೀಕನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಿದೆ. ಕೂಡಲೇ ಸಂಚಾರಿ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿದ್ದಾರೆ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ರೈತರ ಮೇಲಿನ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಳಸಾ ಬಂಡೂರಿ ರೈತರ ಹೋರಾಟ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ದೆಹಲಿಯಲ್ಲಿ ಎಪಿಎಂಸಿ ಕಾಯ್ದೆ ಹಿಂಪಡೆಯಬೇಕೆಂದು ಪ್ರತಿಭಟನೆ ಮಾಡುತ್ತಿದ್ದ ರೈತರ ಮೇಲೆ ಪೊಲೀಸರ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಕಪ್ಪು ಬಟ್ಟೆ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದಲ್ಲಿ ರೈತರಿಗೆ ಮಾರಕವಾಗುವಂತಹ ಕಾಯ್ದೆ ಜಾರಿಗೆ ತಂದಿದೆ. ಜಾರಿಗೆ ತರುವ ಪೂರ್ವದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡದೆ ಕಾಯ್ದೆ ಜಾರಿಗೆ ತಂದಿರುವುದು ಖಂಡನೀಯ. ಹಾಗೂ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ರೈತರ ಮೇಲೆ ಪೊಲೀಸರ ಮುಖಾಂತರ ಲಾಠಿ ಚಾರ್ಜ್ ಗೋಲಿಬಾರ್ ಮಾಡುವುದರ ಮೂಲಕ ರೈತರ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ. ಲಾಠಿ ಚಾರ್ಜ್ ಅನ್ನು ರೈತರ ಮೇಲೆ ನಿಲ್ಲಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತರ ಮೇಲೆ ಲಾಠಿ ಚಾರ್ಜ್ ಮಾಡುವ ಸರ್ಕಾರಕ್ಕೆ ಏನೇ ಬರಲಿ ರೈತ ವಿರೋಧಿ ಸರ್ಕಾರಕ್ಕೆ ಕಾರ್ಮಿಕರ ವಿರೋಧ ನೀತಿಗೆ ಸೌಂಡ್ ಬರೋದಲ್ರಿ ಪರ ಹೋರಾಟಕ್ಕೆ, ಕಾರ್ಮಿಕ ಪರ ಹೋರಾಟಕ್ಕೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಾಡಲೇಬೇಕು. ರೈತ ವಿರೋಧಿ ಸರ್ಕಾರ, ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ, ಅಮಿತ್ ಶಾ ನೇತೃತ್ವ ಸರ್ಕಾರಕ್ಕೆ, ಯಡಿಯೂರಪ್ಪನ ಸರ್ಕಾರಕ್ಕೆ ರೈತ ವಿರೋಧಿ ಕಾಯ್ದೆ ಹಿಂಪಡಿಲೇಬೇಕು. ಪೊಲೀಸರ ಮುಖಾಂತರ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ, ಪೊಲೀಸರ ಮುಖಾಂತರ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ. ಇನ್ನು ಈ ಪ್ರತಿಭಟನೆಯಲ್ಲಿ ಸಿದ್ದು ತೇಜಿ, ಬಾಬಾಜಾನ್ ಮುದ್ದೋಳ್, ಆಂಜನೇಯ ಪೂಜಾರ್, ಬಶೀರ್ ಮುಲ್ಲಾ ಹಾಗೂ ಇತರರು ಭಾಗಿಯಾಗಿದ್ದರು. ಕಲಘಟಗಿ ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ಗಳ ಸಂಚಾರವಿಲ್ಲದೆ ಇರುವುದರಿಂದ ತುಂಬಾ ತೊಂದರೆ ಉಂಟಾಗಿತ್ತು. ಕೂಡಲೇ ಇದನ್ನು ಸರಿಪಡಿಸುವಂತೆ ಕರ್ನಾಟಕ ಸಂಗ್ರಾಮ ಸೇನೆ ಪದಾಧಿಕಾರಿಗಳು ಒತ್ತಾಯಿಸಿದರು. ಕಲಘಟಗಿ ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳಿಗೆ ಬಸ್ಗಳ ಸರಿಯಾದ ಸಂಚಾರ ಇಲ್ಲದೆ ಇರುವುದರಿಂದ ತುಂಬಾ ತೊಂದರೆಯಾಗಿದೆ. ಇದನ್ನು ಸರಿಪಡಿಸುವಂತೆ ಕರ್ನಾಟಕ ಸಂಗ್ರಾಮ ಸೇನೆ ಪದಾಧಿಕಾರಿಗಳು ಒತ್ತಾಯಿಸಿದರು.
ಬಸ್ಗಳ ಸಮಸ್ಯೆ ಸರಿಪಡಿಸುವಂತೆ ಕಲಘಟಗಿ ಡಿಪೋ ಮ್ಯಾನೇಜರ್ಗೆ ಮನವಿ ನೀಡಿದ ಪದಾಧಿಕಾರಿಗಳು ಈ ಮೂಲಕ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕಾಧ್ಯಕ್ಷ ಸಾತಪ್ಪ ಕುಂಕೂರ್, ಉಪಾಧ್ಯಕ್ಷರಾದ ಶಂಕರಗೌಡ ಬಾವಿಕಟ್ಟಿ, ವಿದ್ಯಾರ್ಥಿ ಘಟಕ ಅಧ್ಯಕ್ಷ ನಿತೀಶ್ ಗೌಡ ತಡಸ್, ಬಸವರಾಜ್ ತೇಗಣ್ಣವರ್, ಸುರೇಶ್ ನಿಂಗೋಜಿ, ಶಿವರಾಜ್ ಕುಮಾರ್ ಪಾಟೀಲ್ ಹಾಗೂ ಸಂಘದ ಸರ್ವ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತು ಡಿಪೋ ಮ್ಯಾನೇಜರ್ ವಿಚಾರಣೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅವರು ಪರೀಕ್ಷೆಗಳು ಬಂದಿರೋದ್ರಿಂದ ವಿದ್ಯಾರ್ಥಿಗಳು ಭಾಳ ಸಮಸ್ಯೆ ಆಗೈತಿ. ಉಳಿಗಟ್ಟಿ ಹಾಗೂ ಹುಣಸಿಗಟ್ಟಿ ಮತ್ತು ವಿವಿಧ ನಮ್ಮ ತಾಲೂಕಿನ 80 ಹಳ್ಳಿಗಳಿಗೆ ಏನು ಸಂಚಾರ ಮಾಡ್ತಿದ್ದು ಬಸ್ಸುಗಳು, ಆ ಬಸ್ಸುಗಳನ್ನು ಪುನಃ ಮತ್ತೊಮ್ಮೆ ಅವರಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ಬಸ್ಸುಗಳನ್ನು ದಿನನಿತ್ಯ ನೀವು ಬಸ್ಸುಗಳನ್ನು ಬಿಡ್ರಿ. ಯಾಕಂದರೆ ಮ್ಯಾನೇಜರ್ನ ವಿಚಾರಣೆ ಮಾಡಿದಾಗ ನಮ್ಗೆ ಸರ್ಕಾರದ ಲಾಸ್ ಐತ್ರಿ, ನಮಗೆ ಯಾವುದೇ ಜನರ ಬಸ್ಸಿನೊಳಗೆ ಹತ್ತಾ ಇಲ್ಲ. ಅದಕ್ಕಾಗಿ ನಾವು ಸರ್ಕಾರ ಕ್ಲಾಸ್ ಇರೋದ್ರಿಂದ ಬಸ್ಸುಗಳು ಕಡಿಮೆ ಮಾಡಿವಂತಾರೆ. ಆ ಬಸ್ಸುಗಳು ಕಡಿಮೆ ಮಾಡಿದ ವಿದ್ಯಾರ್ಥಿಗಳ ಜೀವನ ನೀವು KSRTC ಅಧಿಕಾರಿಗಳ ಮನೆ ಹೊರಬೇಕಾಗೈತಿ. ಅದಕ್ಕೆ ಈಗಾಗಲೇ ಸುಳಿಗಟ್ಟಿ ವಿದ್ಯಾರ್ಥಿಗಳು ಭಾಳ ಅಗ್ದಿ ಅವರು ಇದರಿಂದ ಕೇಳ್ಕೊತಾರೆ. ಅವ್ರಿಗೂ ಒಂದು ಸುಳಿಗಟ್ಟಿ ಗ್ರಾಮಕ್ಕೆ ಯಾವ ಟೈಮ್ ಆಗ್ತಾರೆ ಆ ಟೈಮಿನ ಬಸ್ಸನ್ನು ನೀವು ಮೇಲಿನ ಅಧಿಕಾರಿಗಳಿಗೆ ಮಾತಾಡಿ ಆ ಬಸ್ಸುಗಳನ್ನು ಬಿಡುವಂಥ ವ್ಯವಸ್ಥೆ ಮಾಡಿರಿ. ಮತ್ತು ಹುಣಸಿಗಟ್ಟಿ ಗ್ರಾಮಕ್ಕೆ ಈಗಾಗಲೇ ಅವ್ರು ಹೇಳಿದ್ರೆ ಸಂಗಮೇಶ್ವರ ಹುಣಸಿಗಟ್ಟಿಯಿಂದ ಕೋಲಾರಗುಪ್ಪಕ್ಕೆ ಏನು ಹೊತ್ತಿ ಹೋಗೈತೆ, ರಾತ್ರಿ ಹೊತ್ತಿ ಬಸ್ಸನ್ನು ಬಿಟ್ಟರೆ ಬೆಳಿಗ್ಗೆ 9ಕ್ಕೆ ಇಲ್ಲಿ ಶಾಲೆಗೆ ಅವ್ರಿಗೆ ಅನುಕೂಲ ಆಗೈತೆ ಅಂತ ಹೇಳ್ಯಾರ. ಆ ಬಸ್ಸನ್ನು ಕೂಡ ನೀವು ಮ್ಯಾಲಿನ ಅಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಈ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆಗಳಾಗದಂಗೆ KSRTC ಅವರು ನೋಡ್ಕೊಳ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ಈ ಮನವಿಗೆ ನೀವು ಸ್ಪಂದನೆ ಮಾಡಿ ಸರ್ಕಾರಕ್ಕೆ ಯಾವ ರೀತಿ ತೊಂದರೆ ಇದ್ರೂ ಕೂಡ ಬಸ್ ಬಿಡುವಲ್ಲಿ ವಿಳಂಬವಾಗಬಾರ್ದು. ಆ ರೀತಿ ವಿಳಂಬವಾದ ನಾವು ವಿದ್ಯಾರ್ಥಿ ಘಟಕದಿಂದ ಉಗ್ರವಾದ ಏನು ಈ ನಿಮ್ಮ ಡಿಪೋವನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಒಂದು ಎಚ್ಚರಿಕೆ ಮಾತನ್ನು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ತಾವು ಹಿರಿಯರಿದ್ದೀರಿ, ಈ ಒಂದು ವಿದ್ಯಾರ್ಥಿಗಳ ಒಂದು ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಬಸ್ ಬಿಡುವಲ್ಲಿ ನೀವು ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿ ನಾವು ಒಂದು ಸ್ವಲ್ಪ ಮೀಟಿಂಗ್ ನಿಮ್ಗೆ ತಿಳುವಳಿಕೆ ನೀವು ಮೇಲಿನ ಮಟ್ಟದಾಗ ಭಾಳ ಸಮಸ್ಯೆ ಐತ್ರಿ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಅಂತೇಳಿ ಮ್ಯಾಗ ಅಧಿಕಾರಿಗಳು ಕೂಡ ಮಾತಾಡಿ ನೀವು ಇದನ್ನು ಕೂಡಲೇ ಬಸ್ ಬಿಡುವಂಥ ವ್ಯವಸ್ಥೆ ಮಾಡ್ತೀರಿ ನಾವು ನಂಬಿಕೆಗಳನ್ನಿಟ್ಟು ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ತಾವು ಈ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆ ಕೂಡಲಗಿ ಪಟ್ಟಣದ ಶ್ರೀ ಊರಮ್ಮದೇವಿ ಹೊಂಡದಲ್ಲಿ ವ್ಯಕ್ತಿ ಓರ್ವನ ಶವ ಪತ್ತೆಯಾಗಿದೆ. ಬಳ್ಳಾರಿ ಜಿಲ್ಲೆ ಕೂಡಲಗಿ ಪಟ್ಟಣದ ಶ್ರೀ ಊರಮ್ಮದೇವಿ ಹೊಂಡದಲ್ಲಿ ವ್ಯಕ್ತಿ ಓರ್ವನ ಶವ ಪತ್ತೆಯಾಗಿದೆ. ಮೃತನನ್ನ ಪಟ್ಟಣದ ರಾಜೀವ್ ಗಾಂಧಿ ನಗರ ನಿವಾಸಿ ಭೋಜರಾಜ್ ಎಂದು ತಿಳಿದು ಬಂದಿದೆ. ಈತನ ಸಾವಿನ ಬಗ್ಗೆ ಕಾರಣ ತಿಳಿದು ಬಂದಿಲ್ಲ. ಇನ್ನು ಸ್ಥಳಕ್ಕೆ ಸಿಪಿಐ ಪಂಪನಗೌಡ, PSI ತಿಮ್ಮಪ್ಪ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಂಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ರಸ್ತೆ ಅಪಘಾತ, ವಿದ್ಯಾರ್ಥಿ ಓರ್ವ ಸ್ಥಳದಲ್ಲೇ ದುರ್ಮರಣ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ರೈತರ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ. ಗ್ರಾಮಗಳಿಗೆ ಬಸ್ ಸಂಚಾರ ಸರಿಪಡಿಸುವಂತೆ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ಮನವಿ.